ಹಾಯ್ ಫ್ರೆಂಡ್ಸ್, ಮತ್ತೆ ಬಂದುಬಿಟ್ಟಿದೆ ತಲೆ ಕೆಟ್ಟು. ಯಾಕಂದರೆ ಯೂಟ್ಯೂಬ್ ಆನ್ ಮಾಡಿದರೆ ಕಲರ್ಸ್ ಕನ್ನಡ ಹಂಗೆ ಮಾಡಿದರು, ಬಿಗ್ ಬಾಸ್ ಅವ್ರು ಹಿಂಗೆ ಮಾಡಿದರು, ನಮ್ಮ ಗಿಲ್ಲಿನ ಕೆಳಗೆ ಇಟ್ಬಿಟ್ರು, ಅಶ್ವಿನಿ ಅವರು ಮೇಡಮ್ನ ಟಾಪಲ್ಲಿ ಎತ್ಬಿಟ್ರು, ಧ್ರುವಂತನ ಸೀಸನ್ ಕಿಚನ್ ಚಪ್ಪಾಳೆ ಕೊಟ್ಬಿಟ್ರು. ರೀ ಆಗಲಿ ಬಿಡ್ರಿ, ಹೋಗಲಿ, ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ. ಕೊನೆಗೆ ಏನಾಗಬೇಕು ಅದಾಗುತ್ತೆ. ಕೆಲವೊಂದು ತಿರುವುಗಳನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಓವರಾಲಾಗಿ ಈಗ ಸೇಫ್ ಆಗಿದ್ದಾರೆ ಅಶ್ವಿನಿ ಅವರು. ನಾವು ನೀವು ಓಟ್ ಹಾಕಿಲ್ದಂಗೆ ಸೇಫ್ ಆಗಿರ್ತಾರ? ಇಲ್ಲಲ್ಲ, ಸೇಫ್ ಆಗಿಲ್ಲದ್ರೆ ನಾವು ನೀವು ಓಟ್ ಹಾಕ್ದೇ ಇರೋರು ಹೋದರು. ಮಾಡೋರಿಗೆ ಉತ್ತರ ಕರ್ನಾಟಕದ ಜನತೆ ಎಷ್ಟು ಸಪೋರ್ಟ್ ಇತ್ತಂದರೆ ಅಂಥವರೇ ಹೊರಗೆ ಹೋಗ್ಬಿಟ್ರು ಸರ್. ನಾವು ನಿಜವಾಗ್ಲೂ ಯೋಚನೆ ಮಾಡಿದ್ದಿಲ್ಲ ಮಾಡೋರು ಹೊರಗೆ ಹೋಗ್ತಾರಂತ. ಹೋಗ್ಬಿಟ್ರು. ಸೊ ಹಂಗೆ ಏನು ಮಾಡೋಕ್ಕಾಗತ್ತೆ. ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅದನ್ನು ನಾವು ಅಂದ್ಕೊಳಕ್ಕಿಲ್ಲ. ಯಾಕಂದರೆ ನಮ್ಮ ಫೇವ್ರೇಟ್ ಇರೋರನ್ನ ನಾವು ಗೆಲ್ಲಬೇಕು ಅನ್ನೋ ತಪ್ಪಲ್ಲ. ಹಂಗಾಗ್ಬಿಟ್ಟು ಸೊ ಎಲ್ಲ ಕ್ಲಾಶಸ್ ನಡೀತಾ ಇದೆ ಹೊರಗಡೆ. ಯೂಟ್ಯೂಬ್ ಆನ್ ಮಾಡಿಬಿಟ್ರೆ ಬರೀ ಅದೇ ಆಗ್ಬಿಟ್ಟಿದೆ. ಮೋಸ ಮಾಡಿದರು, ಅವ್ರಿಗೆ ಮೋಸ ಮಾಡಿದರು, ಇವ್ರಿಗೆ ಮೋಸ ಮಾಡಿದರು ಅಂತ. ಅವ್ರ ಗೇಮ್ ಅವ್ರು ಆಡ್ತಾರೆ, ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ನಾವು ನೀವು ಏನು ಮಾಡೋಕ್ಕಾಗುತ್ತೆ. ನಮ್ಮ ಕೆಲಸಗಳು ಭಾಳ ಇದ್ದಾವೆ ಮಾಡೋ. ಫ್ಯಾಮಿಲಿಗೋಸ್ಕರ ನಮ್ಮ ಕೆಲಸಗಳು ಬಿಟ್ಟು ಸುಮ್ಮನೆ ಬೇರೆ ಬೇರೆ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಯಾಕೆ ಸುಮ್ಮನೆ ಇದು ಮಾಡೋಣ. ಇವತ್ತಿಂದ ಏನು ನೋಡೋಣ, ಇವತ್ತು ಏನು ನಡೀತೈತೆ ನೋಡೋಣ, ಅರ್ಥಾಯ್ತಾ? ಯಾಕಂದರೆ ಗಿಲ್ಲಿ ಅವ್ರಿಗೆ ಕ್ಯಾರೆಕ್ಟ್ ಮಾತಾಡೋದು. ಯಾಕಂದರೆ ಫಸ್ಟ್ ಸೀಸನ್ ಕಿಚನ್ ಚಪ್ಪಾಳೆ ಬಂದಿದ್ದು ಫಸ್ಟ್ ವಾರದಲ್ಲಿ ಅವರಿಗೆ. ಆ ಥರ ಯಾವ ವಾರ ಏನು ಸಿಗಬೇಕು, ಫೈನಲಿಗೆ ಏನು ಸಿಗಬೇಕು ಅವ್ರು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ನಾವು ನೀವು ಜಗಳ ಆಡಬೇಕು. ಆಮೇಲೆ ಎಲ್ಲರೂ ಅವರವರ ಫ್ಯಾನ್ಸ್, ಈಗ ಅವರವರ ವ್ಯಕ್ತಿಗಳ ಫ್ಯಾನ್ಸ್ ಆಗಿರ್ತಾರೆ, ಅದು ತಪ್ಪಲ್ಲ. ಆದರೆ ಇನ್ನೊಬ್ಬರಿಗೆ ಕೊಟ್ಟಿದ್ದು ತಪ್ಪು ಅನ್ನೋದು ನಾವೆಷ್ಟು ಸರಿಯಾಗುತ್ತೆ. ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸ್ಬಾರ್ದು. ತಪ್ಪು ಯಾರು ಮಾಡಿದರೆ ಅದನ್ನು ಕೂಲಂಕುಷವಾಗಿ ನಾವು ಸತ್ಯನ ನೋಡಿದರೆ ಮಾತ್ರ ಮಾಡಬೇಕು. ಅದಕ್ಕೆ ಬಿಟ್ಬಿಡಿ. ಥ್ಯಾಂಕ್ಸ್.